ರಾಜಧಾನಿ ಆಡಳಿತದಿಂದ ಆಪ್ಗೆ ಎಕ್ಸಿಟ್ ಪೋಲ್ ಅನ್ನೋದು, ಜೊತೆಗೆ ಬಿಜೆಪಿ ದಿಲ್ಲಿ ಗದ್ದಿಗೆ ಇರುತ್ತಾ ಅನ್ನೋದು. ಸೊ ನೆನೆ ಎಕ್ಸಿಟ್ ಪೋಲ್ ಇತ್ತು, ಏನು ಹೇಳಿದೆ ಎಕ್ಸಿಟ್ ಪೋಲ್ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. 10 ಸಮೀಕ್ಷೆಗಳು ಪ್ರಕಟ ಆಗಿದೆ. 8ರಲ್ಲಿ ಬಿಜೆಪಿ, 2ರಲ್ಲಿ ಆಪ್ ಜಯಬೇರಿ ಬಾರಿಸಿದೆ. ಕಾಂಗ್ರೆಸ್ ಖಾತೆ ಓಪನ್ ಆಗಿದೆ. 27 ವರ್ಷಗಳ ಬಳಿಕ ಬಿಜೆಪಿಗೆ ಅಧಿಕಾರ ಸಿಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಆಗಿದೆ. ಕಳೆದ 27 ವರ್ಷಗಳಿಂದ ರಾಜಧಾನಿ ದೆಹಲಿಯ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ವಿಫಲವಾಗಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಕೊನೆಗೂ ಕೂಡ ಕನಸು ನನಸಾಗುವ ಕ್ಷಣ ಸನ್ನಿಹಿತ ಆಗಿದೆ ಅಂತ ಬುಧವಾರ ಪ್ರಕಟವಾದ ದೆಹಲಿ ಚುನಾವಣೆ ಕುರಿತಾದ ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದೆ. ದೆಹಲಿಯಲ್ಲಿ ಬುಧವಾರ ಮತದಾನ ಮುಕ್ತಾಯವಾದ ಬೆನ್ನಲ್ಲೇ 10 ಪ್ರತ್ಯೇಕ ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷಾ ವರದಿಯನ್ನು ಪ್ರಕಟಿಸಿದ್ದು, ಈ ಪೈಕಿ 8 ಸಮೀಕ್ಷೆಗಳು ಬಿಜೆಪಿ ಪರ ಗೆಲುವಿನ ಭವಿಷ್ಯವನ್ನು ನುಡಿದಿದೆ. 2 ಸಮೀಕ್ಷೆ ಮಾತ್ರ ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷ ಮತ್ತೆ ಗೆಲ್ಲುವ ಸುಳಿವನ್ನ ನೀಡಿದೆ. ಇನ್ನೊಂದು ಕಡೆ 12 ವರ್ಷಗಳ ಬಳಿಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಮರಳುವ ಆಶಾಭಾವನೆಯೊಂದಿಗೆ ಕರ್ನಾಟಕ ಮಾದರಿ ಗ್ಯಾರಂಟಿ ಘೋಷಿಸಿದ ಕಾಂಗ್ರೆಸ್ಗೆ ಮತ್ತೆ ಭಾರೀ ಹಿನ್ನಡೆ ಆಗಲಿದೆ ಅಂತ ಸಮೀಕ್ಷೆಗಳು ಹೇಳಿದೆ. ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ 3ಕ್ಕಿಂತ ಹೆಚ್ಚು ಸ್ಥಾನ ಬರಲ್ಲ ಅಂತಾನೆ ಹೇಳಿದೆ. ಸಮೀಕ್ಷೆಗಳು ಖಚಿತ ಆಗಿದ್ದೇ ಆದಲ್ಲಿ 1998ರ ಬಳಿಕ ಮೊದಲ ಬಾರಿಗೆ ಅಂದರೆ 27 ವರ್ಷಗಳ ಬಳಿಕ ಬಿಜೆಪಿಗೆ ದೆಹಲಿ ಚುಕ್ಕಾಣಿ ಸಿಗಲಿದೆ. ಮತ್ತೊಂದೆಡೆ 10 ವರ್ಷದಿಂದ ಅಧಿಕಾರದಲ್ಲಿದ್ದಂಥ ಆಪ್ ಅಧಿಕಾರ ವಂಚಿತ ಆಗಲಿದೆ. ಹಾಗಿದ್ರೆ ಸಮೀಕ್ಷೆಗಳು ಯಾವ್ಯಾವ ಏನೇನು ಹೇಳಿದೆ ಅಂತ ನಾವು ನೋಡೋದಾದರೆ, ಒಟ್ಟು 70 ಸ್ಥಾನಗಳಿರೋದು, ಬಹುಮತಕ್ಕೆ 36 ಅಂದರೆ ಮ್ಯಾಜಿಕ್ ನಂಬರ್ 36. ಸೊ ಸಂಸ್ಥೆಗಳು ಯಾವ್ಯಾವು ಏನೇನು ಹೇಳಿದೆ ಅಂತ ನಾವು ನೋಡೋದಾದರೆ, ಪೀಪಲ್ಸ್ ಪಲ್ಸ್ ಬಿಜೆಪಿ ಒಂದು 50ರಿಂದ 60 ಸೀಟ್ ಪಡ್ಕೊಳ್ಬೋದು ಅಂತ ಹೇಳಿದರೆ, ಆಪ್ ಒಂದು 10ರಿಂದ 19 ಬರ್ಬೋದು ಅಂತ ಹೇಳ್ತಾ ಇದೆ ಆ ಸರ್ವೆ. ಕಾಂಗ್ರೆಸ್ ಯಾವುದೇ ಖಾತೆಗಿಲ್ಲ. ಇನ್ನು ಪಿ ಮಾರ್ಕ್ಸ್ ಏನು ಹೇಳ್ತಿದೆ ಅಂತ ನೋಡೋದಾದರೆ 39ರಿಂದ 49, ಆಪ್ 21ರಿಂದ 31. ಪಿ ಮಾರ್ಕ್ಸ್ ಏನು ಹೇಳ್ತಿದ್ದಾನೆ, ಕಾಂಗ್ರೆಸ್ 1 ಸ್ಥಾನ ಬರ್ಬೋದೇನೋ ಅಂತ. ಇನ್ನು ಚಾಣಕ್ಯ 39ರಿಂದ 44, 25ರಿಂದ 28 ಆಪು, ಜೊತೆಗೆ ಕಾಂಗ್ರೆಸ್ ಒಂದು 2ರಿಂದ 3 ಬರ್ಬೋದು ಅಂತ ಹೇಳ್ತಾ ಇದೆ. ಮ್ಯಾಟ್ರಿಸ್ ಏನು ಹೇಳ್ತಿದೆ ಅಂತಂದರೆ ಬಿಜೆಪಿ 30ರಿಂದ 40 ಸ್ಥಾನ ಪಡ್ಕೋಬೋದೇನೋ, ಆಪು 32ರಿಂದ 37, ಕಾಂಗ್ರೆಸ್ 1. ಎಲ್ಲನೂ ಕಾಂಗ್ರೆಸ್ಸಿಗೆ ಒಂದೇ ಕೊಟ್ಟಿರೋದು ಆಲ್ಮೋಸ್ಟು. ಇನ್ನು ಪೀಪಲ್ ಇನ್ಸೈಟ್ ಬಿಜೆಪಿ 40ರಿಂದ 44, ಆಪ್ 25ರಿಂದ 29, ಕಾಂಗ್ರೆಸ್ 1 ಬರ್ಬೋದೇನೋ ಅಂತ. ಪೋಲ್ ಡೈರಿ 42ರಿಂದ 50 ಬಿಜೆಪಿ, 18 25 ಆಪ್, ಕಾಂಗ್ರೆಸ್ 1. ಡಿವಿ ರಿಸರ್ಚ್ 36ರಿಂದ 44 ಬಿಜೆಪಿ, 26ರಿಂದ 34 ಆಪ್ ಬರ್ಬೋದೇನೋ, ಕಾಂಗ್ರೆಸ್ ಯಾವುದೇ ಖಾತೆ ತೆಗೆಯಲ್ಲ ಅಂತ ಅದು ಕೂಡ ಹೇಳ್ತಾ ಇದೆ. ಇನ್ನು ವಿ ಪ್ರಿಸೈಡ್ ಅದು 18ರಿಂದ 23 ಬಿಜೆಪಿ ಬರ್ಬೋದು, 46ರಿಂದ 52 ಆಪ್ ಬರ್ಬೋದು ಅಂತ ಹೇಳಿದೆ. ಆಪ್ಗೆ ಬಹುಮತ ಬರುತ್ತೆ ಅಂತ ಹೇಳಿರೋದು ವಿ ಪ್ರಿಸೈಡ್. ಇನ್ನು ಕಾಂಗ್ರೆಸ್ 0 ಇಲ್ಲ 1 ಅಂತ. ಇನ್ನು ಮೈಂಡ್ ಬ್ರಿಂಕ್ ಮೀಡಿಯಾ ಇದು ಬಿಜೆಪಿ 22ರಿಂದ 25 ಬರ್ಬೋದೇನೋ, 44ರಿಂದ 49 ಆಪ್ ಬರ್ಬೋದು ಅಂತ ಅಭಿಪ್ರಾಯ, ಅಂದರೆ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ 1 ಏನಾದರೂ ಬರಬಹುದೇನೋ, 0ಯಿಂದ 1 ಅಂತ ಹೇಳಿದ್ದಾರೆ. ಸೊ ಇದು ಪ್ರಮುಖ ಸಂಸ್ಥೆಗಳು ನೀಡಿದಂಥ ಸಮೀಕ್ಷೆ, ಚುನಾವಣಾ ಉತ್ತರ ಸಮೀಕ್ಷೆ ಆಗಿರುವಂಥದ್ದು. ಸೊ ಇನ್ನು ದೆಹಲಿಯಲ್ಲಿ 60% ಶಾಂತಿಯುತ ಮತ ಆಗಿದೆ. 2020 ಹೋಲಿಸ್ಕೊಂಡ್ರೆ ಕಡಿಮೆ ಮತದಾನ ಆಗಿದೆ ಅನ್ನೋದು ಹೇಳಲಾಗ್ತಾ ಇದೆ. ನೋಡಿ, 70 ಸ್ಥಾನಗಳಿಗೆ ಈ ಶಾಂತಿಯುತ ಮತದಾನ ನಡೆದಿದ್ದು, 60% ಮತದಾನ ಆಗಿದೆ. ಈ 2020ರಲ್ಲಿ 62.59% ಮತದಾನ ಆಗಿತ್ತಂತೆ. 2020 ಹೋಲಿಸ್ಕೊಂಡ್ರೆ ಕಮ್ಮಿ ಮತದಾನ ಆಗಿದೆ ಅಂತ.